ಜೈ ಚಿದಂಬರ. ಗುರು ಬಾಂಧವರೇ, ಕೋಟಿ ಕೋಟಿ ಭಕ್ತರು ಭಾರತದ ಪುಣ್ಯ ನದಿಗಳಲ್ಲಿ ಮುಳುಗಿ ತಮ್ಮ ಪಾಪಗಳನ್ನೇನೋ ತೊಳ್ಕೊಂಬಿಡ್ತಾರೆ. ಆದರೆ ಆ ಪಾಪಗಳೆಲ್ಲ ಎಲ್ಲೋಗ್ತವೆ ಗೊತ್ತಾ? ಜನರ ಪಾಪಗಳನ್ನು ಹೊತ್ತು ಸ್ವತಃ ಗಂಗೆ, ಯಮುನೆ ಸೇರಿದಂಥ 9 ನದಿಗಳು ಆ ಪಾಪನ ತಮಗೆ ತಗೊಳ್ತಾರೆ. ಆಗ ಈ ನದಿಗಳು ತಮ್ಮ ಪಾಪ ತೊಳೆಯಲು ಬಂದಿದ್ದೆ ಕುಂಭಕೋಣಂನ ಈ ರಹಸ್ಯ ದೇವಸ್ಥಾನಕ್ಕೆ. ಹೌದು, ಕೋಟ್ಯಾಂತರ ಜನರ ಪಾಪದ ಭಾರ ಹೊರಲಾತೆ ನವ ನದಿ ದೇವತೆಗಳು ಶಿವನ ಮೊರೆ ಹೋಗ್ತಾರೆ. ಆಗ ಶಿವ ಅವರಿಗೆ ಒಂದು ಪರಿಹಾರ ಸೂಚನೆ ಕೊಡ್ತಾರೆ. ಕುಂಭಕೋಣಂನ ಮಹಾಕೊಳಂನ ಮಾಸಿ ಮಾಘದಂದು ಮಾಸಿ ಮಾಘ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಆ ಹಬ್ಬದ ಆಚರಣೆ ದಿನದಂದು ಪವಿತ್ರ ಸ್ನಾನ ಮಾಡಿ ನನ್ನನ್ನು ಪೂಜಿಸಿ, ಹಾಗೆ ಮಾಡಿ ನಿಮ್ಮ ಪಾಪಗಳನ್ನ, ಜನರಿಂದ ಪಡೆದಂಥ ಪಾಪಗಳನ್ನ ನೀವು ತೊಳ್ಕೊಬೋದು ಅಂತ ಹೇಳ್ತಾರೆ. ಹಾಗೆ ಮಾಡಿದಂಥ ನವ ನದಿಗಳು ಶಿವನನ್ನು ಬೇಡ್ಕೊಳ್ತಾರೆ. ಶಿವನನ್ನು ಇಲ್ಲೇ ನೆಲೆಸುವಂತೆ ಬೇಡ್ಕೊಳ್ತಾರೆ. ಅದೇ ಈ ಕಾಶಿ ವಿಶ್ವನಾಥರ್ ದೇವಸ್ಥಾನ. ಟ್ವಿಸ್ಟ್ ಅಂದರೆ ಇಷ್ಟೇ ಅಲ್ಲ, ರಾವಣನ ಸಂಹಾರಕ್ಕೂ ಮುನ್ನ ಅಪ್ರತಿಮ ದೈವಿಕ ಶಕ್ತಿ ಪಡೆಯಲು ಸ್ವತಃ ಶ್ರೀರಾಮ ಮತ್ತು ಲಕ್ಷ್ಮಣರು ಈ ಶಿವಲಿಂಗನ ಪೂಜೆ ಮಾಡಿದ್ರು ಅನ್ನೋ ಒಂದು ಇತಿಹಾಸ ಇದೆ. ಅದಕ್ಕಿಂತ ರೋಮಾಂಚನಕಾರಿ ವಿಷಯ ಅಂದರೆ ಇಲ್ಲಿನ ಮುಖ್ಯ ಶಿವಲಿಂಗ. ಸ್ಥಳೀಯರ ಪ್ರಕಾರ ಈ ಲಿಂಗ ದಿನೇ ದಿನೇ ತನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ತಾ ಇದೆ. ಜೀವನದ ಅಡೆತಡೆಗಳು ಮತ್ತು ಕರ್ಮದ ದೋಷಗಳನ್ನು ನೀಗಿಸುವ ಈ ಶಕ್ತಿಶಾಲಿ ಜಾಗಕ್ಕೆ ನೀವು ಭೇಟಿ ನೀಡಿದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ರೋಮಾಂಚನಕಾರಿ ದೇವಸ್ಥಾನಗಳ ರಹಸ್ಯಗಳಿಗಾಗಿ ನಮ್ಮ ಚಾನಲ್ನ ಈಗಲೇ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಪ್ಲೀಸ್. ಜೈ ಚಿದಂಬರ. ಮಹಾಕುಳಂ ದೇವಸ್ಥಾನದ ಕೊಳ. ಅದು ಕಾಶಿ ವಿಶ್ವನಾಥನ ದೇವಸ್ಥಾನ. ಗಂಗಾ, ಯಮುನಾ, ನರ್ಮದಾ, ಸರಸ್ವತಿ, ಕಾವೇರಿ, ಗೋದಾ, ತುಂಗಭದ್ರಾ, ಕೃಷ್ಣ, ಸರಾಯಿ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ 9 ನದಿಗಳ ದೇವತೆಯರನ್ನ, ಕನ್ನಿಕೆಯರನ್ನ ಸ್ಥಾಪನೆ ಮಾಡಿರ್ತಾರೆ.